ನಮಸ್ಕಾರ ಎಲ್ಲರಿಗೂ ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯ ಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ನಮಸ್ಕಾರಗಳು. ಚಿನ್ನಯ್ಯನ ಒಂದು ದೂರಿನ ಅನ್ವಯದ ಮೇರೆಗೆ 1 ವರ್ಷಗಳ ನಂತರ SIT ತಂಡ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಕೆ ಮಾಡಿದೆ. ಇಲ್ಲಿ ಯಾರು ತಪ್ಪಿತಸ್ಥರಾಗ್ತಾರೆ ಅನ್ನೋದು ಗೊತ್ತಿಲ್ಲ. ಯಾಕಂದರೆ ಎಷ್ಟೋ ಜನ ಇದರಲ್ಲಿ ಗಿರೀಶ್ ಮಟ್ಟಣ್ಣನವರ್, ಜಯಂತ್ ಅವರು, ವಿಠ್ಠಲಗೌಡ, ಕುಸುಮಾವತಿ, ಮೈಶೆಟ್ಟಿ ತಿಮ್ರೊಡ್ಡಿ ಇವರೆಲ್ಲರೂ ಕೂಡ ಏನಪ್ಪ ಅಂದ್ರೆ ಇವರ ಆರೋಪಿಗಳು ಅಂತ ತಿಳ್ಕೊಂಡು ಇವ್ರನ್ನ ಬಿಂಬಿಸೋದಕ್ಕೆ ಪ್ರಯತ್ನ ಅಷ್ಟೇ ಅಲ್ಲ, ಇವ್ರನ್ನ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಇವರನ್ನು ಜೈಲಿಗೆ ಹಾಕ್ತಕ್ಕಂಥ ಪ್ಲಾನ್ ಕೂಡ ನಡೆದಿತ್ತು. ಆದರೆ ಸತ್ಯ ಯಾವತ್ತೂ ಕೂಡ ಸತ್ಯನ ರೀ. ಆದರೆ ನನಗೆ ಒಂದು ಡೌಟ್ ಅದ ರೀ ಇದರಲ್ಲಿ. ಏನು ಡೌಟಪ್ಪ ಅಂದ್ರೆ SIT ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡಿ ವರದಿಯನ್ನು ಸಲ್ಲಿಸಿದನೋ ಅಥವಾ ಇಲ್ಲೋ ಅಂತಕ್ಕಂಥದ್ದು. ಯಾಕಂದ್ರೆ ಎಲ್ಲವನ್ನೂ ಯೋಚನೆ ಮಾಡಿ ನೋಡಿದಾಗ ಬೆಳವಣಿಗೆಗಳು, ಪ್ರಾರಂಭದ ಬೆಳವಣಿಗೆಗಳು ಏನದಾವಲ್ಲ, ನಂಬಿಕೆನೇ ಇರಲಿಲ್ಲ ರೀ. SIT ಮೇಲೆ ನಂಬಿಕೆನೇ ಇರಲಿಲ್ಲ. ಯಾಕಂದ್ರೆ ನಾವು ಯಾವನೋ ಮಂಜುನಾಥ್ ಗೌಡ ಅವರು ಇವರು ಕೆಲವೊಂದಿಷ್ಟು ಜನ, ಆಮೇಲೆ ಆ ಪಾಪ ನಮ್ಮ ಹೆಣ್ಮಗಳು, ಮಂಡ್ಯದ ಹೆಣ್ಮಗಳು ಏನಿದ್ದಾಳಲ್ಲ, ಆ ಮಹಾತಾಯಿಗೆ ಕೊಟ್ಟಿರ್ತಕ್ಕಂಥ ಕಿರುಕುಳ ಆಗಿರ್ಬೋದು, ಈ ಎಲ್ಲವನ್ನು ಗಮನಿಸಿದಾಗ SIT ಮೇಲೆ ಕಿಂಚಿತ್ತೂ ಕೂಡ ನಮಗೆ ವಿಶ್ವಾಸ ಇರಲಿಲ್ಲ. ಇಂಥ ಒಂದು ಸಂದರ್ಭದಲ್ಲಿ ಇವತ್ತು 1 ವರ್ಷಗಳ ನಂತರ SIT ಟೀಮ್ ಏನು ಮಾಡಿದಪ್ಪ ಅಂದ್ರೆ ನ್ಯಾಯಾಲಯಕ್ಕೆ ವರದಿಯನ್ನು ಸಲ್ಲಿಸಿದ. ನೋಡೋಣ, ಕಾದು ನೋಡೋಣ. ಯಾಕಂದ್ರೆ ಚಿನ್ನಯ್ಯ ಬಂದ, ನಾ ಇಲ್ಲಿ ಹೂತಾಕಿದ್ದೀನಿ ಅಂತ ಹೇಳಿದ. ಅವನು ಯಾವ ಮಹಾಬಲ ಶೆಟ್ಟ ಬಂದ, ನಾನು ಇಲ್ಲಿ ಪೋಸ್ಟ್ ಮಾರ್ಟಮ್ ಮಾಡಿದ್ದೀನಿ ಅಂತ ಹೇಳಿದ. ಇಲ್ಲಿ ಎಷ್ಟೋ ಹೆಣಗಳನ್ನು ಹೂತಾಕಿದಾರೆ ಅಂತ ಹೇಳಿದ. ಆಮೇಲೆ ಚಿನ್ನಯ್ಯನ ಶೆಡ್ ಅಂತನೂ ಗೊತ್ತಿಲ್ಲ, ಅಥವಾ ಚಿನ್ನಯ್ಯನಿಗೆ ಜೀವ ಬೆದರಿಕೆ ಹಾಕಿದ್ರೂ ಗೊತ್ತಿಲ್ಲ. ಅವನು ಹೇಳಿರ್ತಕ್ಕಂಥ ಸ್ಥಳಗಳಲ್ಲಿ ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಬುರುಡೆನೇ ಸಿಗಲಿಲ್ಲ, ಕೆಲವೊಂದಿಷ್ಟು ಸ್ಥಳಗಳಲ್ಲಿ ಸಿಕ್ಕು. ಅದನ್ನು ಎಲ್ಲವನ್ನೂ ಕ್ರೋಢೀಕರಣ ಮಾಡ್ಕೊಂಡು FSL ರಿಪೋರ್ಟಿಗೆ ಕೂಡ ಕಳಿಸಿದರು. ಸೊ 1 ವರ್ಷದ ನಂತರ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈ 1 ವರ್ಷದಲ್ಲಿ ಚಿನ್ನಯ್ಯ ಕೂಡ ಉಲ್ಟಾ ಬಿದ್ದ. ಈ 1 ವರ್ಷದಲ್ಲಿ ಚಿನ್ನಯ್ಯ ಕೂಡ ಉಲ್ಟಾ ಬಿದ್ದ. ನನಗೆ ದುಡ್ಡಿನ ಆಮಿಷವನ್ನು ಒಡ್ಡಿದ್ರು, ಅದಕ್ಕಾಗಿ ನಾನು ಈ ರೀತಿಯಾಗಿ ಸುಳ್ಳೆಲ್ಲ ಹೇಳಿದ್ನಿ. ನನಗೆ ಜೀವ ಬೆದರಿಕೆ ಇತ್ತು. ಗಿರೀಶ್ ಮಟ್ಟಣ್ಣನವರು ನನಗೆ ಜೀವ ಬೆದರಿಕೆಯನ್ನು ಹಾಕಿರುತ್ತೆ. ಸುಳ್ಳು ಏನು ಬೇಕಾದನ್ನು ಎಲ್ಲ ಹೇಳಿದ. ಇದರ ಮಧ್ಯದಲ್ಲಿ ಚಿನ್ನಯ್ಯ ಜೈಲಿಗೆ ಕೂಡ ಹೋಗಿ ಬಂದ. ಚಿನ್ನಯ್ಯ ಜೈಲಿಗೆ ಹೋಗಿ ಬಂದ. ಅವನನ್ನು ಬಿಡಿಸ್ಕೊಂಡು ಬರೋದಕ್ಕೆ ಅವನ ಹೆಂಡತಿ ಹತ್ರ ದುಡ್ಡ ಇರಲಿಲ್ಲ. ಆ ದುಡ್ಡನ್ನು ಯಾರು ಕೊಟ್ಟರು? ಅಲ್ಲಿಂದ ಅವನನ್ನು ತೊಗೊಂಡು ಬಂದು ದೊಡ್ಡ ಲಾಡ್ಜ್ನಾಗ ಇಟ್ಟಿದ್ರು ಚಿನ್ನಯ್ಯನನ್ನು. ಆ ಒಂದು ಲಾಡ್ಜ್ದ ರೆಂಟ್, ಬಾಡಿಗೆಯನ್ನು ಯಾರು ಕಟ್ಟಿದ್ರು ಅನ್ನೋದು ಎಲ್ಲವೂ ಕೂಡ ತರ್ಕಕ್ಕೆ ನಿಲ್ಕದ್ದದ. ಸೊ ಚಿನ್ನಯ್ಯ ಮತ್ತು ಉಲ್ಟಾ ಬಿದ್ದಿದ್ದು. ಇವತ್ತಿಗೆ ಆ ಚಿನ್ನಯ್ಯ ಐಷಾರಾಮಿ ಕಾರ್ದಾಗ ತಿರುಗಾಡೋದನಪ್ಪ ಅಂದ್ರೆ ಇದೆಲ್ಲ ಯೋಚನೆ ಮಾಡಿದರೆ ಇದೆಲ್ಲ ತರ್ಕಕ್ಕೆ ನಿಲ್ಕದ್ದದ ರೀ. ಹೌದು, ಸಿಗೋಂಗಿಲ್ಲ, ಅಷ್ಟೊಂದು ಈಸಿಯಾಗಿ ಸಿಗೋದಿಲ್ಲ ಇಲ್ಲಿ. ಯಾಕಂದ್ರೆ ಇದರ ಮಧ್ಯದಲ್ಲೇ, ಈ 1 ವರ್ಷದ ಮಧ್ಯದಲ್ಲೇ ಮಟ್ಟಣ್ಣನವರ್, ಮೈಶೆಟ್ಟಿ ತಿಮ್ಮರೊಡ್ಡಿ, ಜಯಂತ್, ವಿಠ್ಠಲಗೌಡ ಇವರೆಲ್ಲರೂ ಕೂಡ ಏನಪ್ಪ ಅಂದ್ರೆ 200 ಕೋಟಿ ರೂಪಾಯಿಯನ್ನು ವಿದೇಶಗಳಿಂದ ಪಡ್ಕೊಂಡಿದ್ದಾರೆ, ಎಡಪಂಥದಿಂದ ಪಡ್ಕೊಂಡಿದ್ದಾರೆ, ಬೇರೆ ರಾಜ್ಯಗಳಿಂದ ಪಡ್ಕೊಂಡಿದ್ದಾರೆ. 200 ಕೋಟಿ ರೂಪಾಯಿ ಇವರು ನುಂಗಿ ನೀರು ಕುಡಿದಾರೆ. ಕರ್ನಾಟಕ ಜನತೆಗೆ ಇವರು ಮೋಸ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮ, ಸನಾತನ ಧರ್ಮವನ್ನು ಇವರು ಹೀಯಾಳಿಸ್ತಾ ಇದ್ದಾರೆ. ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರ್ತಾ ಇದ್ದಾರೆ ತಂದು ಅವನು ಗಿಳಿಯಾರ, ಆಮೇಲೆ ಹನುಮಕ್ಕನವರ, ಆಮೇಲೆ ಈ ಚಕ್ರವರ್ತಿ ಸೂಲಿಬೆಲೆ, ಆಮೇಲೆ ಈ ಧರ್ಮಸ್ಥಳದ ಕೆಲವೊಂದಿಷ್ಟು ಚೇಲಾಗಳು ಇವರೆಲ್ಲರೂ ಕೂಡ ಅಂದ್ರೆ ಇದನ್ನು ಬಿಂಬಿಸೋದಕ್ಕೆ ಪ್ರಯತ್ನ ಮಾಡಿದ್ರಿ. ಆದರೂ ಕೂಡ ಸಕ್ಸಸ್ ಆಗಲಿಲ್ಲ. ಸಕ್ಸಸ್ ಯಾಕಾಗ್ತದೆ? ತೊಗೊಂಡಿದ್ರೆ ಸಕ್ಸಸ್ ಆಗೋದಲ್ರಿ. ತೊಗೊಂಡೇ ಇಲ್ಲ, ಸಕ್ಸಸ್ ಹೆಂಗಾಗೋದು? ಸೊ ಅದನ್ನು ಕೂಡ ಮಾಡಿದರು. ಒಟ್ಟು ಏನು ಡಿಬೇಟ್ ಮೇಲೆ ಡಿಬೇಟ್. ಆ ಚಕ್ರವರ್ತಿ ಸುಲಿಬೆಲೆದು, ಚಕ್ರವರ್ತಿ ಅನ್ನಬಾರ್ದ್ರಿ, ಬಿಕಾಸ್ ನಾ ಚಕ್ರವರ್ತಿ ಅವನಲ್ಲ. ಓಕೆ, ಆ ವಸೂಲಿಬೆಲೆ ಏನದಾನಲ್ಲ, ಅವನು ಹುಡುಕಾಟ ಅಂತಕ್ಕಂಥ ಒಂದು ಕಾರ್ಯಕ್ರಮ. ಅವನೇನು ದೊಡ್ಡ ನಂಬರ್ 1 ಯೂಟ್ಯೂಬ್ ಚಾನಲ್ ಇದ್ದಾವ. ಅವನು ಹುಡುಕಾಟದ ಕಾರ್ಯಕ್ರಮ ಅವನು ಕೂಡ ಹೋದ. ಆಮೇಲೆ ಬಂದ್ರಿ ಯಾರು? ಕಿರಿಕ್ ಕಾಗೆ. ಅವನು ಎಷ್ಟು ಸ್ಪೀಡಾಗಿ ಬಂದಲ್ಲ ಅಷ್ಟು ಸ್ಪೀಡಾಗಿ ವಾಪಸ್ ಹೋದ. ಅಷ್ಟು ಸ್ಪೀಡ್ನಾಗ ವಾಪಸ್ ಹೋದ. ಇನ್ನು ರಾಕೇಶ್ ಶೆಟ್ಟಿ,
ಕಾಮಾಟಿಪುರದಲ್ಲಿ ಕಂಡು ಮಾರುತ್ತಿದ್ದ ರಾಕೇಶ್ ಶೆಟ್ಟಿ ಎಷ್ಟು ಹೇಳಿ ತಿನ್ನೋ ಕೆಲಸ ಮಾಡ್ಕೊಂಡು ಬಿಳಿ ಪಂಚೆ ಬಿಳಿ ಮ್ಯಾಗಿಂದ ಬಿಳಿದು ಎಲ್ಲನೂ ಬಿಳಿನ ಎಲ್ಲ ಮುಖ ಬಾಡಿ ಕರ್ರಗೆ ಜಟ್ ಬಾಡಿ ಆದ್ರೆ ಟೋಟಲ್ ಮೈ ಮ್ಯಾಗ ಬಟ್ಟೆ ಮಾತ್ರ ಶುಭ್ರವಾದ ಬಟ್ಟೆಯನ್ನು ಹಾಕ್ಕೊಂಡು ಅಲ್ಲಿ ಡೈರೆಕ್ಟ್ SIT ಏನು ತನಿಖೆ ಮಾಡಾಕತ್ತಿತ್ತಲ್ಲ ಅಲ್ಲಿ ಬುರುಡೆ ಅಡ್ಡಾಕತ್ತಿದ್ರಲ್ಲ ಅಲ್ಲೇ ಹೋಗಿ ನಿಂತುಬಿಟ್ಟ ಛತ್ರಿ ಹಿಡ್ಕೊಂಡು ಅಲ್ಲ ತಂದ ಅವನು ಎಷ್ಟು ಸ್ಪೀಡಾಗಿ ಛತ್ರಿ ಹಿಡ್ಕೊಂಡು ನಿಂತಿದ್ದಲ್ಲ ಅಷ್ಟು ಸ್ಪೀಡಾಗಿ ಛತ್ರಿ ಮುಕ್ಕಳೆ ಹಾಕ್ಕೊಂಡು ಹೋಗಿಬಿಟ್ಟ ರಾಕೇಶ್ ಶೆಟ್ಟಿ. ಇಷ್ಟೆಲ್ಲ ಬೆಳವಣಿಗೆಗಳು ಅದು. ನನಗೂ ಕೂಡ 3-4 ನೋಟಿಸ್ ಬಂತ್ರಿಪ್ಪ. ಅದು ಯಾವ ಪ್ರಕಾರ ಬತ್ತಂದ್ರೆ ಕೈಯಾಗೇನು ಬಂದು ಮುಟ್ಟಿಲ್ಲ. ಓಕೆ, ಹಂಗೆ ಬರ್ತಿರ್ತಾವೆ. ನನಗೂ ಕೂಡ ಬಂದು ಮುಟ್ತು, ನೀವು ವಿಡಿಯೋ ಮಾಡೋದಕ್ಕೆ ಹೋಗಬೇಡ ಅಂತ ಹೇಳಿದರು. ಆಮೇಲೆ ನಿನಗೆ ಎಷ್ಟು ದುಡ್ಡು ಬೇಕು ಹೇಳು ಅಂತಂದು ಹೇಳಿದರು. ನಿನಗೆ ದುಡ್ಡಿನ ಅವಶ್ಯಕತೆ ಐದ ಏನಂತ ನನಗೆ ಕೇಳಿದರು. ಸೊ ಇವೆಲ್ಲ ಏನಪ್ಪ ಅಂದ್ರೆ ನನ್ನ ಬೂಟಿಗೆ ಸಮ. ಇವೆಲ್ಲವೂ ಕೂಡ ಏನಪ್ಪ ಅಂದ್ರೆ ನನ್ನ ಬೂಟಿಗೆ ಸಮ ಇವೆಲ್ಲ. ಓಕೆ, ಆದರೆ ನ್ಯಾಯಾಂಗಕ್ಕೆ ಮಾತ್ರ ತಲೆ ಬಾಗಿಸ್ತೀನಿ ನಾನು. ಓಕೆ, ನೋಟಿಸ್ಗಾಗಿರ್ಬೋದು, ನ್ಯಾಯಾಂಗ ವ್ಯವಸ್ಥೆಗಾಗಿರ್ಬೋದು, ಇದಕ್ಕೆಲ್ಲ ಏನಪ್ಪ ಅಂದ್ರೆ ತಲೆಯನ್ನು ಬಾಗಿಸ್ತೀವಿ. ಆದ್ರೆ ಈ ದುಡ್ಡು ಬೇಕು, ನಿನಗೆ ಅವಶ್ಯಕತೆ ಅದೇನ, ಅದು ಇದೇನ, ಇದು ಇದೇನ, ಇದೆಲ್ಲ ನನ್ನ ಬೂಟಿಗೆ ಸಮ ಇದು. ಓಕೆ, ಅಂಥ ಹಡ್ಸಿ ಮಕ್ಕಳ ಮಾತು ಕೇಳೋವಂಥ ಅವಶ್ಯಕತೆ ನನಗೆ ಇಲ್ಲ. ಯಾಕಂದ್ರೆ ನಾವು ನ್ಯಾಯಕ್ಕಾಗಿ ಹೋರಾಟವನ್ನು ಮಾಡ್ತಕ್ಕಂಥವ್ರು. ತಪ್ಪಾಗಿದ್ದರೆ ನ್ಯಾಯಾಂಗ ವ್ಯವಸ್ಥೆ ಮುಂದೆ ತಲೆಯನ್ನು ಬಾಗಿಸ್ತೀವಿ, ನೋ ಪ್ರಾಬ್ಲಮ್. ಸೊ ಇಂಥದ್ರ ಮಧ್ಯದಲ್ಲಿ SIT ಏನು ಮಾಡಿದಪ್ಪ ಅಂದ್ರೆ 1 ವರ್ಷದ ಬಳಿಕ ತನಿಖೆ ಮಾಡಿ ವರದಿಯನ್ನು ಸಲ್ಲಿಸಿದ. ಪ್ರಾಮಾಣಿಕವಾಗಿರ್ತಕ್ಕಂಥ ವರದಿ. ಅಮಾಯಕ ಅಲ್ಲೇನು ಹೆಣ್ಣು ಮಕ್ಕಳು, ವೃದ್ಧರು, ಬಾಲಕಿಯರು, ಚಿಕ್ಕ ಮಕ್ಕಳು ಏನಪ್ಪ ಅಂದ್ರೆ ಅವರನ್ನು ಯಾವುದೋ ಒಂದು ಕಾರಣಕ್ಕಾಗಿ ಬಲಿ ಕೊಟ್ಟ ಅವ್ರನ್ನಲ್ಲಿ ಹೂತು ಹಾಕಿದಾರಲ್ಲ, ಆ ಎಲ್ಲ ಕುಟುಂಬಗಳಿಗೆ ನ್ಯಾಯ ಸಿಗಬೇಕು. ಅಲ್ಲಿರ್ತಕ್ಕಂಥ ಎಷ್ಟೋ ಅನಾಥ ಶವಗಳು ರಕ್ತ ಕಣ್ಣೀರನ್ನು ಹರಿಸಾಗೋದಲ್ಲ, ಅವೆಲ್ಲದಕ್ಕೂ ಕೂಡ ನ್ಯಾಯ ಸಿಗಬೇಕಂದ್ರೆ SIT ಅವರು ಪ್ರಾಮಾಣಿಕವಾಗಿ ತನಿಖೆಯನ್ನು ಮಾಡಿ ಪ್ರಾಮಾಣಿಕ ವರದಿಯನ್ನು ಸಲ್ಲಿಕೆ ಮಾಡಿದ್ರೆ ಮಾತ್ರ ಏನಪ್ಪ ಅಂದ್ರೆ ಇಲ್ಲಿ ನ್ಯಾಯ ಅಂತಕ್ಕಂಥದ್ದು ಸಿಗ್ತದೆ. ಇಲ್ಲಾಂದ್ರೆ ನ್ಯಾಯ ಮರೀಚಿಕೆ. ಯಾಕಂದ್ರೆ ನಮಗೆ ರಾಜ್ಯ ಸರ್ಕಾರದ ಮೇಲಾಗಲಿ ಕೇಂದ್ರ ಸರ್ಕಾರದ ಮೇಲಾಗಲಿ ನಂಬಿಕೆ ಇಲ್ಲವೇ ಇಲ್ಲ. ನಮಗೆ ನಂಬಿಕೆ ಇರು. ಇವತ್ತು ಅಷ್ಟೇ ಅಲ್ಲ, ಹಿಂದೇನು ಇವತ್ತು ಮತ್ತು ಮುಂದೆನೂ ಜನತೆಗೆ ನಂಬಿಕೆ ಇರೋದು ಕೇವಲ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ ಮಾತ್ರ. ಓಕೆ, ಈ ವರದಿಯನ್ನು ಯಾವ ರೀತಿ ಸಲ್ಲಿಸಿರ್ತಾರೆ, ನ್ಯಾಯಾಂಗ ವ್ಯವಸ್ಥೆ ಯಾವ ತೀರ್ಮಾನವನ್ನು ತಗೊಳ್ತದೆ, ಇದರಲ್ಲಿ ಯಾರ್ಯಾರು ತಪ್ಪಿತಸ್ಥರಾಗ್ತಾರೆ, ಯಾರ್ಯಾರಿಗೆ ಶಿಕ್ಷೆಯನ್ನು ಕೊಡಬೇಕಾಗ್ತದೆ, ಗ್ರಾಮ ಪಂಚಾಯತರನ್ನು ಮೊದಲು ಕರೆದು ಮುಕ್ಕಳಾಗಿ ಮೆಟ್ಟು ಹಾಕಬೇಕಾಗ್ತದೆ, ಅಲ್ಲಿರ್ತಕ್ಕಂಥ ಸಿಬ್ಬಂದಿಯರನ್ನ ಕರೆದು ಮುಕ್ಕಳಾಗಿ ಮೆಟ್ಟು ಹಾಕಬೇಕಾಗ್ತದೆ, ಚಿನ್ನಯ್ಯ ಇನ್ನು ಎಷ್ಟೇ ಜನ ಹೂತು ಹಾಕಿದಾರಲ್ಲ ಇವ್ರನ್ನೂ ಮುಕ್ಕಳಾಗಿ ಮೆಟ್ಟು ಹಾಕಬೇಕಾಗ್ತದೆ. ಅದ್ರ ಜೊತೆಗೆ ವಿಶೇಷವಾಗಿ ಹೇಳಬೇಕಂದ್ರೆ ಈ ದರಿದ್ರ ಮೀಡಿಯಾ ಚಾನಲ್ಗಳು ಏನು ಫೇಕ್ ಸುದ್ದಿಯನ್ನು ಎಬ್ಸಿದಲ್ಲ ಇವ್ರನ್ನೂ ಕೂಡ ಕರ್ಕೊಂಡು ಬಂದು ಇವ್ರ ಮ್ಯಾಗ ಮೊದಲು ಸರಿಯಾಗಿ CID CBI ಮ್ಯಾಗ ಎಲ್ಲ ತನಿಖೆ ಮಾಡಿ ಇವೆಲ್ಲ ಮೀಡಿಯಾಗಳನ್ನು ಮೊದಲು ಮುಚ್ಚಿ ಹಾಕಬೇಕು. ಅಂದಾಗ ದೇಶದಲ್ಲಿ ಎಲ್ಲಾದರೂ ಅತ್ಯಾಚಾರ ಆಗಿರ್ಬೋದು, ಇಂಥ ದೊಡ್ಡ ಪ್ರಕರಣಗಳು ಏನದಾವಲ್ಲ ಇನ್ನು ಮುಂದೆ ನಡಿಬಾರ್ದು ಅನ್ನೋ ವಿಚಾರ ಅಷ್ಟೇ ಹೊರತಾಗಿ ಬೇರೆ ಏನೂ ಇಲ್ಲ. ಯಾರ ಮೇಲೂ ಕೂಡ ದ್ವೇಷ ಭಾವನೆಯಿಂದ ನಾವು ಹೋರಾಟವನ್ನು ಮಾಡ್ತಾಯಿಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು ನ್ಯಾಯ, ಸರ್ವ ಜನಾಂಗದ ಶಾಂತಿಯ ತೋಟ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಮತ್ತೆ ಬರ್ತೀನಿ.